ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತ್ರಿವೇಣಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್. ಬೇಜಾರಾಗ್ತಾ ಇತ್ತು ಅಂತ ಸ್ನ್ಯಾಪ್ಚಾಟಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಹಾಗೆ ಪಾಸ್ತಾ ತಿನ್ನಬೇಕು ಅನಿಸ್ತು. ಪಾಸ್ತಾ ಮಾಡೋಣ ಬನ್ನಿ. ಪಾಸ್ತಾ ಮಾಡೋದಕ್ಕೆ ಬೇಕಾಗಿರೋಂಥ ಐಟಮ್ಸು: ಪಾಸ್ತಾ, ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2-3 ಬೀನ್ಸ್ ಕಟ್ ಮಾಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಒಂದು 4-5 ಬೆಳ್ಳುಳ್ಳಿ, ಒಂದು ಕ್ಯಾರೆಟು. ನಾನು ಬೆಳ್ಳುಳ್ಳಿನ ಯಾಕೆ ಜಜ್ಜಿಟ್ಕೊಂಡಿದ್ದೀನಿ ಅಂದರೆ, ನನಗೆ ಅದು ಕಟ್ ಮಾಡಿದ್ರೆ ಫ್ಲೇವರ್ ನನಗೆ ಇಷ್ಟ ಆಗಲ್ಲ ಅಂತ ಜಜ್ಜಿದ್ದೀನಿ. ಒಂದು ಕ್ಯಾರೆಟ್ ಕಟ್ ಮಾಡಿ ಇಟ್ಟಿದ್ದೀನಿ, 2 ಹಸಿಮೆಣಸು, ಸ್ವಲ್ಪ ಕರಿಬೇವು. ಕ್ಯಾರೆಟ್ನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು, ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಬೇಯುತ್ತೆ. ದಪ್ಪ ದಪ್ಪ ಮಾಡಿಕೊಂಡ್ರೆ ಬೇಯೋದಿಲ್ಲ. ಮತ್ತು 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಪೆಪ್ಪರು, ಜೀರಿಗೆ, ಸಾಸಿವೆ, ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊನೆಯದಾಗಿ ಪಾಸ್ತಾ ಮಸಾಲ. ಇದಿಷ್ಟೂ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಗ್ಯಾಸ್ ಆನ್ ಮಾಡ್ಕೋತಾ ಇದ್ದೀನಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಗ್ಲಾಸ್ ನೀರು. ಓ ಮೈ ಗಾಡ್ ಅಣ್ಣ, ನನ್ನ ಕೈಯಲ್ಲಿ ಆಯ್ತಾ? ತುಂಬ ಕಾದಿತ್ತು ಅನಿಸುತ್ತೆ, ಹಾರೇ ಬಿಡ್ತು. ಒಂದು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಸ್ಟಿಕ್ಕಿ ಆಗೋದಿಲ್ಲ. ಇವಾಗ ನಾನು ನೀರಿಗೆ ಪಾಸ್ತಾ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದು ಬೇಯೋದಕ್ಕೆ ಒಂದು 10 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೋಬೇಕು. ಅದು ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಹಾಕ್ಕೋಬೇಕು. ಅದರ ಜೊತೆಗೆ ಹಸಿಮೆಣಸು ಕಟ್ ಮಾಡ್ಕೊಂಡಿರೋದು ಹಾಕ್ಕೋಬೇಕು. ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಬೀನ್ಸು ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟ್ ಮತ್ತು ಬೀನ್ಸ್ ಆ್ಯಡ್ ಮಾಡ್ಕೊಂಡ್ಮೇಲೆ ಟೊಮೆಟೊನೂ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಯಾರೆಟ್ ಮತ್ತು ಬೀನ್ಸ್ ಬೇಯಬೇಕು. ಇವಾಗ ಒಂದು 2 ಸ್ಪೂನ್ ಖಾರದ ಪುಡಿ ಮತ್ತು ಪೆಪ್ಪರ್ನ ಆ್ಯಡ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಪಾಸ್ತಾ ಮಸಾಲ ಆ್ಯಡ್ ಮಾಡಬೇಕು. ಈಗ ಪಾಸ್ತಾ ಮಸಾಲ ರೆಡಿಯಾಗಿದೆ. ಈ ಕಡೆ ಪಾಸ್ತಾನೂ ಬಂದಿದೆ. ಸಾಫ್ಟಾಗಿರಬೇಕು ಪಾಸ್ತಾ. ಸ್ವಲ್ಪ ಕೈಯಲ್ಲಿ ಮುಟ್ಟಿ ನೋಡಿ. ಈ ನೀರನ್ನೆಲ್ಲ ಇವಾಗ ಆಚೆ ಹಾಕಿದ್ದೀನಿ. ಬೇಯಿಸಿಟ್ಕೊಂಡಿರೋ ಈ ಪಾಸ್ತಾನ ಈ ಮಸಾಲೆಗೆ ಆ್ಯಡ್ ಮಾಡಿದ್ರೆ ಸ್ಪೈಸಿಯಾದ ಟೇಸ್ಟಿಯಾದ ಪಾಸ್ತಾ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಸಿಂಪಲ್ಲಾಗಿ ಬೇಗ ಆಗುತ್ತೆ. ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಬಿಸಿ ಬಿಸಿ ಪಾಸ್ತಾ ರೆಡಿಯಾಗಿದೆ. ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ತಿಂದ ಟೇಸ್ಟ್ ಹೇಳು ಹೇಗಿದೆ? ನೋ ಕಾಮೆಂಟ್ಸ್. ಚೆನ್ನಾಗಿದ್ಯಾ? ಸೂಪರ್ ಅಂತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.